ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ನಾನು ಟ್ರೈನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಜಸ್ಟ್ ಸ್ಟೇ ಟ್ಯೂನ್ ಆ್ಯಂಡ್ ವಾಚ್ ದ ವಿಡಿಯೋ. ಸೊ ಏನಪ್ಪ ಅಂತಂದರೆ ಆ್ಯಕ್ಚುಲಿ ಸಡನ್ನಾಗಿ ಏನು ಡಿಸೈಡ್ ಮಾಡಿರಲಿಲ್ಲ. ತುಂಬ ದಿನದಿಂದ ಅಂದ್ಕೊತಾ ಇದ್ವಿ ಕೊಲ್ಲಾಪುರ ಮಹಾಲಕ್ಷ್ಮಿ ಟೆಂಪಲ್ಗೆ ಹೋಗಬೇಕಂತ. ಬಟ್ ತುಂಬ ಸತಿ ಅಂದ್ಕೊಂಡು ಆಗಿಲ್ಲ. ಇನ್ನೊಂದೇನು ಗೊತ್ತಾ, ನಾವು ಅಂದ್ಕೊಂಡಾಗ ಯಾವುದೂ ಆಗಲ್ಲ. ನಾವು ಅನ್ಎಕ್ಸ್ಪೆಕ್ಟಾಗಿ ಹೋಗ್ಬೇಕಂತ ಅಂದ್ಕೊಂಡಾಗಲೇ ಹೋಗೋಕ್ಕಾಗೋದು. ಸೊ ನಾವು ಟ್ರೈನ್ ಹತ್ಕೊಂಡು ನಮ್ಮ ಜೊತೆ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಕೂಡ ಬಂದಿದ್ದರು. ಸೊ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ನಾವು ಮಹಾರಾಷ್ಟ್ರ ಮಹಾಲಕ್ಷ್ಮಿ ಟೆಂಪಲ್ಗೆ. ಸೊ ನಾವು ರೂಮ್ಗೆ ಹೋಗಿ ರೆಡಿ ಆಗಿಬಿಟ್ಟು ನಾನು ಸೀರೆ ಎಲ್ಲ ಹಾಕ್ಕೊಂಡು ಕನ್ನಡಿಯಲ್ಲಿ ನೋಡ್ತಾ, ಆ್ಯಕ್ಚುಲಿ ನಾನು ಅವತ್ತು ತುಂಬ ಚೆನ್ನಾಗಿ ಉಟ್ಕೊಂಡಿದ್ದೆ ಸೀರೆ. ನನಗೆ ಆ್ಯಕ್ಚುಲಿ ಸೀರೆ ಉಡೋಕ್ಕೆ ಬರಲ್ಲ, ಬಟ್ ನಾನು ಚೆನ್ನಾಗಿ ಉಟ್ಕೊಂಡಿದ್ದೆ. ಈಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಲಕ್ಷ್ಮೀ ದೇವಿನ ನೋಡೋಕ್ಕೆ. ಸೊ ಎಲ್ಲರಿಗೂ ಗೊತ್ತಿರುತ್ತೆ ಮಹಾಲಕ್ಷ್ಮಿ ಟೆಂಪಲ್ ಏನು ಐತಿಹಾಸಿಕ, ಅದ್ರ ಹಿಸ್ಟ್ರಿ ಎಲ್ಲನೂ. ಸೊ ಮಹಾಲಕ್ಷ್ಮಿ ದೇವಿ ಬಂದು ಕೋಲಾಸುರ ಅನ್ನೋ ಒಬ್ಬ ಅಸುರನ ಸಂಹಾರ ಮಾಡಿದ್ದಕ್ಕೆ ಅದಕ್ಕೆ ಕೊಲ್ಲಾಪುರ ಅನ್ನೋ ಒಂದು ಹೆಸರಿದೆ ಅಂತ ನಾನು ತಿಳ್ಕೊಂಡಿರೋ ಅಷ್ಟು ನಾನು ಹೇಳ್ತೀನಿ. ಸೊ ಅಲ್ಲಿ ದೇವಿಗೆ ಶೃಂಗಾರ ಮಾಡೋಕ್ಕೆ ಏನೇನು ವಸ್ತು ಬೇಕೋ ಎಲ್ಲ ತೊಗೊಂಡು ಸುಮ್ಮನೆ ಆ ಕಡೆ ಎಲ್ಲ ನೋಡ್ತಾ, ನನಗೇನು ಅನ್ನಿಸ್ತಾ ಇತ್ತು ಅಂತಂದರೆ ಸಮ್ ಡಿಫ್ರೆನ್ಸ್. ಅಂದರೆ ನಾನು ಆಲ್ಮೋಸ್ಟ್ ನಾರ್ತ್ ಕರ್ನಾಟಕ ಕಡೆ ಇರೋದ್ರಿಂದ ನನಗೆ ಅಷ್ಟು ಡಿಫ್ರೆನ್ಸ್ ಏನಂತ ಅನಿಸಿಲ್ಲ. ಬಿಕಾಸ್ ಈ ಕಡೆ ಜನ ಕೂಡ ಸೇಮ್ ಅದೇ ರೀತಿ ಸ್ವಲ್ಪ ನನಗೆ ಬಿಹೇವ್ ಮಾಡ್ತಾರೆ. ಅಂದರೆ ಅವರ ಕಲ್ಚರ್ ರಿಚುವಲ್ಸ್ ಇದೇ ಥರ ಇರುತ್ತೆ. ಸೊ ಹಾಗಾಗಿ ನನಗೇನು ಅನಿಸಿಲ್ಲ. ಸೊ ನಾವು ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ದೇವಿನ ದರ್ಶನ ಮಾಡಬೇಕು ಅಂತ ಕ್ಯೂವಲ್ಲಿ ನಿಂತಿದ್ದೀವಿ. ಮೀನ್ಸ್ ಇನ್ ದ ಸೆನ್ಸ್ ಲೈನಲ್ಲಿ ನಿಂತಿದ್ದೀವಿ. ನಮ್ಮ ಜೊತೆ ಹೇಳಿದ್ನಲ್ಲ ಫ್ಯಾಮಿಲಿಯವರು ಬಂದಿದ್ದರು ಅಂತ, ಹಾಗೂ ಅವರೇ ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್. ನೈಸ್. ಹೊಸದು ಅಂತ ಅನಿಸಿದ್ರು ನಮಗೇನು ಎಲ್ಲೂ ಅನ್ಕಂಫರ್ಟಬಲ್ ಆಯಿತು ಅಂತ ಅನಿಸಿಲ್ಲ. ಅವರು ಪಾಪು ಜೊತೆ ಚೆನ್ನಾಗಿ ಆಟ ಆಡಿದ್ರು. ಹಂಗೆ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ಜಾಸ್ತಿ ಏನೂ ಮಾಡೋಕ್ಕೋಗಿಲ್ಲ. ಬಿಕಾಸ್ ಯಾಕೆಂದರೆ ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ನಾನೊಂದು 2-3 ಸತಿ ಹೋಗಿದ್ದು ನನಗೆಲ್ಲ ಗೊತ್ತಿದ್ದರೆ ನಾನು ನೀಟಾಗಿ ಎಲ್ಲ ವೀಡಿಯೋ ಮಾಡಿಕೊಂಡು ಹಾಕ್ತಾಯಿದ್ದೆ. ಬಟ್ ನಾನು ರ್ಯಾಂಡಮ್ಮಾಗಿ ವೀಡಿಯೋಸ್ನ ತೆಗ್ದೀನಿ. ಆ್ಯಂಡ್ ಇದು ಹೋಗಿ ಬಂದೆ ಆಲ್ಮೋಸ್ಟ್ 2 ವೀಕ್ಸ್ ಆಗ್ತಾ ಬಂತು. ನಾನು ವೀಡಿಯೋಸ್ ಎಡಿಟ್ ಕೂಡ ಮಾಡಿರಲಿಲ್ಲ. ಜಸ್ಟ್ ಬಿಕಾಸ್ ಐ ಥಾಟ್ ದಟ್ ನಾಟ್ ಟು ಅಪ್ಲೋಡ್ ಇಟ್. ಬಿಕಾಸ್ ಎಲ್ಲದನ್ನು ಅಪ್ಲೋಡ್ ಮಾಡೋದು ಇಟ್ಸ್ ನಾಟ್ ಗುಡ್. ಸಮ್ ಪ್ರೈವೇಸಿ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್ ಅಂತ ಅನ್ನಿಸ್ತು. ಸೊ ಹಾಕಿರಲಿಲ್ಲ. ಬಟ್ ಮೈ ಹಸ್ಬೆಂಡ್ ಟೋಲ್ಡ್ ಮಿ ದಟ್ ಹಾಕು, ಏನೂ ಆಗಲ್ಲ. ಆ್ಯಂಡ್ ಅವ್ರನ್ನ ನಾನು ಪರ್ಮಿಷನ್ನು ಕೇಳಿಲ್ಲ ಅವ್ರ ವೀಡಿಯೋಸ್ನ ಹಾಕ್ಬೋದಾ ಹಾಕಬಾರ್ದಾ ಅಂತ. ಸೊ ರ್ಯಾಂಡಮಾಗಿ ಅವ್ರದ್ದು ಹಾಕಿದ್ದೀನಿ. ಅವರು ನೋಡ್ತಾ ಇದ್ದರೆ, ಸರ್ ಆ್ಯಂಡ್ ಮ್ಯಾಮ್, ಇಫ್ ಯು ಆರ್ ಸೀಯಿಂಗ್, ಐ ಡಿಂಟ್ ಆಸ್ಕ್ ಯುವರ್ ಪರ್ಮಿಷನ್. ವಿತೌಟ್ ಯುವರ್ ಪರ್ಮಿಷನ್ ಐ ಅಪ್ಲೋಡೆಡ್ your video. Please sorry for that. ಅದು ಕಂಪಲ್ಸರಿ ಕಟ್ ಮಾಡಿದ್ರೆ ಅದು ಕಟ್ ಆಗ್ತಾ ಇಲ್ಲ, ಬೇರೆ ಇದಾಗ್ತಾ ಇದೆ. ನನಗೆ ಬೇಕಾಗಿರೋದು ಮಿಸ್ ಆಗ್ತಾ ಇದೆ. ಸೊ ಇಟ್ಸ್ ಓಕೆ, ಏನಾಗಲ್ಲ ಅಂದ್ಬಿಟ್ಟು ನಾವು ದೇವಸ್ಥಾನ ದರ್ಶನ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿ ದರ್ಶನ ಆಯಿತು. ನಾನು ಯಾವ ವೀಡಿಯೋಸು ತೆಗ್ದಿಲ್ಲ. ಆ್ಯಕ್ಚುಲಿ ಸ್ವಲ್ಪ ನನ್ನ ಹಸ್ಬೆಂಡೇ ವೀಡಿಯೋಸ್ ತೆಗ್ದಿರೋದಲ್ಲಿ. ಆ್ಯಂಡ್ ನಾವು ಅಥೆಂಟಿಕ್ ಮಹಾರಾಷ್ಟ್ರನ್ ಫುಡ್ ತಿನ್ನಬೇಕಂತ ಹೇಳ್ಬಿಟ್ಟು ಒಂದು ಮಹಾರಾಷ್ಟ್ರ ಹೋಟೆಲ್ಗೆ ಹೋಗಿದ್ವಿ. ಚೆನ್ನಾಗಿತ್ತು ಹೋಟೆಲ್ಲು, ಆ್ಯಂಬಿಷನ್ನು ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಫುಡ್ ವಾಸ್ ಟೂ ಗುಡ್. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅವರು ಏನೋ ಒಂದು ಆಮ್ರಸ್ ಅಂತ ಕೊಟ್ಟರು. ನಾನು ಅದನ್ನು ತಿನ್ನೋಕ್ಕೆ ಅಂತಲೇ ನಾವು ನೆಕ್ಸ್ಟ್ ಡೇ ಕೂಡ ಅಲ್ಲಿಗೆ ಹೋದ್ವಿ. ಬಟ್ ಇದು ಚೆನ್ನಾಗಿತ್ತು. ಏನೋ ಒಂಥರ ಫುಡ್ಡೆಲ್ಲ ನಂಗೆ ತುಂಬ ಇಷ್ಟ ಆಯಿತು. ಬಟ್ ರೈಸ್ ಕಮ್ಮಿ, ರೊಟ್ಟಿ ನಮಗೆ ತಿಂದು ಅಭ್ಯಾಸನೇ ಇಲ್ಲ. ಬಟ್ ಓಕೆ, ಅಲ್ಲಿ ಕೊಟ್ಟಿದ್ದಂಥ ಚಟ್ನಿ, ಸಾಂಬಾರು, ಪನ್ನೀರ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಜಾಸ್ತಿ ತಿನ್ನೋಕ್ಕೂ ಆಗಲ್ಲ. ಪ್ಲೇಟಲ್ಲಿ ಅಷ್ಟು ಐಟಮ್ ನೋಡಿದ್ರೆ ಊಟ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಚೆನ್ನಾಗಿತ್ತು. ಒಂಥರ ಗುಡ್ ಎಕ್ಸ್ಪೀರಿಯನ್ಸ್. ಅಂದರೆ ನಾವು ತುಂಬ ದಿವಸ ಆಗಿತ್ತು ಆ ಥರ ಹೊರಗಡೆ ಹೋಗಿ.
ಮನಸ್ಸಿಗೂ ಒಂಥರ ನೆಮ್ಮದಿ, ಏನೋ ಒಂಥರ ಖುಷಿ ಆಯಿತು ಹೊರಗೆ ಹೋಗಿ ಬಂದಮೇಲೆ. ಆ್ಯಂಡ್ ತುಂಬ ದಿವಸನೂ ಆಗಿತ್ತು ಈ ವಿಡಿಯೋಸ್ ಹಂಗೆ ಬಿಟ್ಟು ನಾನು ಎಡಿಟ್ ಮಾಡೇ ಇರಲಿಲ್ಲ. ಪಾಪುನ ಇಟ್ಕೊಂಡು ಕೆಲಸ ಮಾಡಿಕೊಂಡು ಎಡಿಟ್ ಮಾಡೋದು ಕಷ್ಟನೇ. ಬಟ್ ನಾನು ಎಲ್ಲ ಕಷ್ಟನೂ ತೋರಿಸ್ಕೋಬೇಕು ವಿಡಿಯೋದಲ್ಲಿ ಅಂತ ಯಾವುದೇ ರೂಲ್ಸ್ ಏನೂ ಇಲ್ಲ. ಕೆಲವೊಬ್ಬರು ಅನ್ನೋರು ಅಂದ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಏನು ಹೇಳ್ಬೇಕಂತಂದರೆ, ಐ ಹ್ಯಾವ್ ಗೇನ್ ಮೋರ್ ದೆನ್ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ಸಪೋರ್ಟ್. ಏನಂದರೆ ಗೊತ್ತಿರೋರ್ಗಿನ್ನ ಗೊತ್ತಿಲ್ಲದಿರೋರೇ ಜಾಸ್ತಿ ಸಪೋರ್ಟ್ ಮಾಡೋದು. ನೀವು ಸಪೋರ್ಟ್ ಹೀಗೆ ಮಾಡ್ತಾ ಇರಿ ನನಗೆ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ಇರೋರು ಇರ್ತಾರೆ, ಹೋಗೋರು ಹೋಗ್ತಾರೆ ಲೈಫಿಂದ. ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು. ಲೈಫ್ನ ಚಿಲ್ ಮಾಡಿಕೊಂಡು ಎಂಜಾಯ್ ಮಾಡಿ. ಅಲ್ಲಿ ಅದೇ ಯೆಲ್ಲೋ ಕಲರಲ್ಲಿ ಕಾಣ್ತಿದೆಯಲ್ಲ ಕಪ್ಪಲ್ಲಿ, ಅದೇ ಆಮ್ರೆಸ್ಸು. ಡೆಫಿನೆಟ್ಲಿ ಕೊಲ್ಹಾಪುರ್ಗೆ ಹೋದರೆ ಟ್ರೈ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.